ನೀವು ನಿಮ್ಮ ಲೈಫಲ್ಲಿ ಯಾರನ್ನಾದ್ರೂ ನೋಡಿದ್ದೀರಾ? ದ ಒನ್ ಹೂ ಲವ್ಸ್ ಯು ಸೋ ಮಚ್. ಬಟ್ ಅವ್ರು ಏನೇ ಹೇಳಿದ್ರುನು, ಏನೇ ಮಾಡಿದ್ರುನು ಅದ್ರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿರ್ತಾರೆ. ಇವ್ರು ನಿಮ್ ಲೈಫಲ್ಲಿದ್ರೆ ನೀವು ಹೆವೆನಲ್ಲಿದ್ದೀರಾ? ಅಥವಾ ಇಮೋಷನಲ್ ರೋಲರ್ ಕೋಸ್ಟರ್ ಅಲ್ಲಿದ್ದೀರಾ ಅಂತ ಯೋಚನೆ ಮಾಡ್ತಿರ್ತೀರಾ. ಅದು ಯಾರು ಅಂತ ಇವಾಗಲೇ ಗೊತ್ತಾಗಿರ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಝೋಡಿಯಾಕ್ ಸೀರೀಸ್. ನಾನು ಆಲ್ರೆಡಿ ಏರೀಸ್, ಟಾರಸ್ ಆ್ಯಂಡ್ ಜೆಮಿನಾಯ್ ಅವ್ರದ್ದು ವಿಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಅದನ್ನು ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು ನಿಮ್ಗೆ ಆಲ್ರೆಡಿ ಥಂಬ್ನೇಲಲ್ಲಿ ಗೊತ್ತಾಗಿರುತ್ತೆ. ಇಟ್ ಈಸ್ ಅಬೌಟ್ ಕ್ಯಾನ್ಸೇರಿಯನ್ಸ್, ದ ಕ್ಯಾನ್ಸರ್ ವಾಟರ್ ಸೈನ್. ಈ ಸೈನ್ ರೂಲ್ ಮಾಡ್ತಾ ಇರೋದು ಮೂನಿಂದ. ಸೊ ಆಬ್ವಿಯಸ್ಲಿ ಇಫ್ ಮೂನ್ ಇಸ್ ದ ಮೇನ್ ಲಾರ್ಡ್ ಆಫ್ ದಿಸ್ ಸೈನ್, ಸೊ ಮೂಡ್ ಸ್ವಿಂಗ್ಸ್ ಅಂತೂ ಫ್ರೀ ಬೋನಸ್ ಆಗಿ ಬಂದಿರುತ್ತೆ. ಸೊ ಕ್ಯಾನ್ಸರ್ ಸೈನ್ದು ದ ಟೈಮ್ ಬಂದ್ಬಿಟ್ಟು ಜೂನ್ 22 ಇಂದ ಜುಲೈ 23 ವರ್ಗು ಇರುತ್ತೆ. ಸೊ ನಾನು ಇದೇ ತರ ಬೇರೆ ಸೈನ್ಸ್ಗೂ ಯಾವ ಟೈಮ್ ಲಿಮಿಟ್ ಅಲ್ಲಿ ಬರುತ್ತೆ ಅಂದ್ರೆ ಯಾವ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿದೀನಿ. ದಯವಿಟ್ಟು ಅದನ್ನ ಹೋಗಿ ಚೆಕ್ ಮಾಡಿ. ಅಂಡ್ ಇವ್ರದ್ದು ಈ ಟೈಮಲ್ಲಿ ಬರುತ್ತೆ. ಅಂಡ್ ದಿಸ್ ಇಸ್ ದ 4th ಸೈನ್ ಇನ್ ಅ ರೋ. ಆಲ್ಸೋ ಕ್ಯಾನ್ಸೇರಿಯನ್ಸ್ ಹೆಂಗಿರ್ತಾರೆ ಅಂತ ಸೊ ಇವತ್ತಿನ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಏನೋ ಅವ್ರದ್ದು ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು, ಆ್ಯಂಡ್ ವೈ ದೇ ಆರ್ ಲೈಕ್ ದಿಸ್ ಅಂತ ಫುಲ್ ಇವ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ವೆಲ್, ದ ಬೆಸ್ಟ್ ಟ್ರೇಡ್ಸ್ ಆಫ್ ಕ್ಯಾನ್ಸೇರಿಯನ್ಸ್ ಏನ್ ಗೊತ್ತಾ? ಇವರು ತುಂಬಾ ಕೇರಿಂಗ್ ನೇಚರ್ ಅವರು ಇರ್ತಾರೆ. ಸೊ ದೇ ಆರ್ ಆಲ್ರೆಡಿ ನೋನ್ ಆಸ್ ಕ್ಯಾನ್ಸೇರಿಯನ್ಸ್ ಆರ್ ಬೈ ಡಿಫಾಲ್ಟ್ ನೋನ್ ಆಸ್ ಕೇರಿಂಗ್ ಸೈನ್. ಅಂಡ್ ಆಲ್ಸೋ ತುಂಬಾ ಇವ್ರದ್ದು ಪ್ಯೂರ್ ಹಾರ್ಟ್ ಇರುತ್ತೆ. ಸಿ ಇವ್ರು ಹೆಂಗಿರ್ತಾರೆ ಗೊತ್ತಾ? ನೀವು ಅದು ಕ್ಯಾನ್ಸರ್ ಈ ಸೈನ್ ನೀವು ಸಿಂಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಸಿಂಬಲ್ ಅಲ್ಲಿ ನೋಡಿ ಕ್ರ್ಯಾಬ್ ಇರುತ್ತೆ. ಕ್ರ್ಯಾಬ್ ಮೇಲಿದ್ದು ಪಾರ್ಟ್ ಎಷ್ಟು ಹಾರ್ಡ್ ಇರುತ್ತಲ್ವಾ, ಬಟ್ ಒಳಗಡೆದು ಸಾಫ್ಟ್ ಇರುತ್ತೆ. ಸೊ ಅದೇ ತರನೇ ಇವರು ಒಳಗಡೆಯಿಂದ ಫುಲ್ ಸಾಫ್ಟ್ ಆಗಿರ್ತಾರೆ, ಇಮೋಷನಲ್ ಆಗಿರ್ತಾರೆ, ಕೇರಿಂಗ್ ಆಗಿರ್ತಾರೆ. ಬಟ್ ಒಂದ್ಸತಿ ನೀವು ಅವ್ರಿಗೆ ಏನಾದ್ರೂ ಅಟ್ಯಾಕ್ ಮಾಡಿದ್ರೆ, ಇಮೋಷನಲ್ ಅಟ್ಯಾಕ್ ಮಾಡಿದ್ರೆ ಅಥವಾ ಏನಾದ್ರೂ ನೆಗೆಟಿವ್ ವೇ ಅಲ್ಲಿ ಮಾಡಿದ್ರೆ ಅಷ್ಟೇ, ಅವರು ದೆಲ್ ಬಿಕಮ್ ವೆರಿ ಹಾರ್ಡ್ ಕೋರ್ ಈ ತರ. ಸೊ ಇವರು ಲವ್ ಮಾಡಿದ್ರೆ ಫುಲ್ ಲವ್ ಮಾಡ್ತಾರೆ. ಇವ್ರು ಲೈಕ್ ಹಾಫ್ ಅಂಡ್ ಹಾಫ್ ಲವ್ ಈ ತರ ಏನೂ ಮಾಡಲ್ಲ. ಅಂಡ್ ಇವ್ರಿಗೆ ಫ್ಯಾಮಿಲಿ ಇಸ್ ಫಸ್ಟ್. ಫ್ಯಾಮಿಲಿ ಕಮ್ಸ್ ಫಸ್ಟ್. ಕರಿಯರ್, ಮನಿ, ನೇಮ್, ಫೇಮ್ ಇದೆಲ್ಲಾನು ಸೆಕೆಂಡ್ರಿ ಆಯ್ತಾ. ಫ್ಯಾಮಿಲಿನೇ ಎಲ್ಲ ಇವ್ರಿಗೆ. ಅಂಡ್ ಇವರು ತುಂಬಾ ಲಾಯಲ್ ಆಗಿ ಕೂಡ ಇರ್ತಾರೆ. ನೀವು ಒನ್ಸ್ ಇವ್ರದ್ದು ವ್ಯಕ್ತಿ ಆದ್ರೆ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಒನ್ಸ್ ಯು ಬಿಕಮ್ ದೇರ್ಸ್ ಅಲ್ವಾ, ಲೈಕ್ ವೆನ್ ದೇ ಹ್ಯಾವ್ ದಟ್ ಫೀಲಿಂಗ್, ಆ ಫೀಲಿಂಗ್ ಬರುತ್ತಲ್ಲ, ಯಾ ದಿಸ್ ಪರ್ಸನ್ ಇಸ್ ಲೈಕ್ ಮೈ ಟ್ರೂ ಫ್ರೆಂಡ್ ಅಥವಾ ಮೈ ಪಾರ್ಟ್ನರ್ ಅಥವಾ ಮೈ ಗರ್ಲ್ ಅಥವಾ ಮೈ ಗಾಯ್ ಅಂತ, ಆವಾಗ ಅಷ್ಟೇ, ದಟ್ಸ್ ಇಟ್. ಸೊ ದೇ ವಿಲ್ ಸ್ಟಿಕ್ ಆನ್ ಟು ದ್ಯಾಟ್. ಸೊ ಅಷ್ಟು ಅವರು ಲಾಯಲ್ ಆಗಿ ಇರ್ತಾರೆ. ಅಂಡ್ ನಿಮ್ ಜೊತೆ ಸದಾ ಯಾವಾಗಲೂ ನಿಮ್ ಜೊತೆ ಇರ್ತಾರೆ. ನೋ ಮ್ಯಾಟರ್ ವಾಟ್, ನೀವು ಎಷ್ಟೇ ಕಷ್ಟದಲ್ಲಿದ್ರು, ನೀವು ಏನೇ ಪ್ರಾಬ್ಲಮ್ ಅಲ್ಲಿ ಇದ್ರು, ಅವರು ನಿಮ್ಗೆ ಸಾಥ್ ಕೊಡ್ತಾರೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಇವರು ಒಂದು ದಿಸ್ ಇಸ್ ದಟ್ ಇಮೋಷನಲ್ ಸೈನ್ ಅಂತ. ಸೊ ನಿಮ್ ಇಮೋಷನ್ಸ್ನ ಇವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಬಿಕಾಸ್ ದೇ ಹ್ಯಾವ್ ಹೈ ಇ ಕ್ಯೂ. ಇವ್ರದ್ದು ಇಮೋಷನಲ್ ಇಂಟೆಲಿಜೆನ್ಸ್ ಕೋಶಂಟ್ ಎಷ್ಟು ಜಾಸ್ತಿ ಇದೆ ಅಂದ್ರೆ, ಏನೋ ದೇ ವಿಲ್ ನೋ. ನೀವು ಹೇಳದೇನೂ ಅವರಿಗೆ ಅರ್ಥ ಆಗುತ್ತೆ. ಆ ಥರ ಇರ್ತಾರೆ ಇವರು. ಬಿಕಾಸ್ ಒಂಥರ ಮಾಸ್ಟ್ರೇನೇ ಮಾಡಿಬಿಟ್ಟಿರ್ತಾರೆ ಇವರು ಇದರಲ್ಲೆಲ್ಲ. ನಿಮಗೆ ಅಂದ್ರೆ ಮಾತಾಡಿಲ್ಲ ಅಂದ್ರೂ ನೀವು ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ದೇ ಕ್ಯಾನ್ ರೀಡ್ ಯೋರ್ ಮೂಡ್, ಲೈಕ್ ಎಸ್ಪೆಷಲಿ ಮೂಡ್ ಮೋರ್ ದೆನ್ ದ ಮೈಂಡ್. ದೇ ಕ್ಯಾನ್ ರೀಡ್ ಯೋರ್ ಬಾಡಿ ಲ್ಯಾಂಗ್ವೇಜ್, ಇನ್ ವಾಟ್ ಮೂಡ್ ಯು ಆರ್. ಆ್ಯಂಡ್ ನೀವು ಅದೇ ಏನು ಹೇಳಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅಂಡ್ ಅವ್ರು ಬಂದು ನಿಮಗೆ ಕೇಳ್ಬಿಡ್ತಾರೆ ಫಸ್ಟ್. ಏನಂದ್ರೆ ಏನಾಯ್ತು, ಯಾಕೆ ಈ ಥರ ಇದೆಯಾ, ಯಾಕೆ ಬೇಜಾರಲ್ಲಿದೆಯಾ ಅಂತ ಎಲ್ಲ ಅವರು ನಿಮಗೆ ಅಡ್ರೆಸ್ ಮಾಡ್ತಾರೆ. ಆ ಥರ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇವ್ರ ಹತ್ರ ಇರುತ್ತೆ. ತುಂಬಾ ಒಳ್ಳೆ ಪರ್ಸನಾಲಿಟಿ ಟ್ರೇಟ್ಸ್ ಇದೆ ಇವ್ರಿಗೆ. ಅಂಡ್ ಸ್ವಲ್ಪ ಏನ್ ಗೊತ್ತಾ, ಇವರು ನಾನು ಹೇಳಿದ್ನಲ್ಲ, ಲೈಕ್ ಓವರ್ ಥಿಂಕಿಂಗ್ ಅಲ್ಲಿ ಪ್ರೋ ಮ್ಯಾಕ್ಸ್. ಸೊ ಹೆಂಗಂದ್ರೆ, ಇವಾಗ ಯಾರಾದ್ರೂ ಫಾರ್ ಎಕ್ಸಾಂಪಲ್ ನೀವು ಫ್ರೆಂಡ್ಸ್ ಇದ್ದೀರಾ, ಏನೋ ಟೆಕ್ಸ್ಟ್ ಮಾಡಿಲ್ಲ ಅಂದ್ರೆ, ಅಯ್ಯೋ ಯಾಕೆ ಟೆಕ್ಸ್ಟ್ ಮಾಡಿಲ್ಲ, ಯಾಕೆ ಬೇಗ ರಿಪ್ಲೈ ಮಾಡಿಲ್ಲ, ಓ ಮೇ ಬಿ ಹಿ ಹೇಟ್ಸ್ ಮೀ ಆರ್ ಶಿ ಹೇಟ್ಸ್ ಮೀ, ಸಮಥಿಂಗ್ ಆ ಥರ ತುಂಬಾ ಡೀಪ್ ಆಗಿ ಓವರ್ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಆ ಥರ ಲೈಕ್ ಟೈಮ್ಸ್ ಲೈಕ್ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಓ ಮೇ ಬಿ ಇದು ರಿಲೇಶನ್ಶಿಪ್ಪೇ ಆಗೋಗ್ಬಿಟ್ಟಿದೆ ಮೇ ಬಿ ಅಂತ, ಆ ಥರ. ಸೊ ತುಂಬಾ ಬೇಗ ಓವರ್ ಥಿಂಕಿಂಗ್ಗೆ ಒಳಗಾಗ್ತಾರೆ ಇವರು.
ಆಲ್ಮೋಸ್ಟ್ ಇವ್ರದ್ದು ಮೈಂಡ್ ಹೆಂಗಿರುತ್ತಂದ್ರೆ ಕ್ಯಾನ್ಸೇರಿಯನ್ಸ್ ಬ್ರೈನ್ ಇಸ್ ಲೈಕ್ ಒನ್ ನೆಟ್‌ಫ್ಲಿಕ್ಸ್ ಥ್ರಿಲ್ಲರ್ ಸೀರೀಸ್. ಸೊ ಆ ಥರ ಇರುತ್ತೆ ಇವ್ರದ್ದು. ಹೆಂಗಂದ್ರೆ ಲೈಕ್ ಮಾರ್ನಿಂಗ್ ನಿಮ್ಗೆ ಏನಾದ್ರೂ ಲೈಕ್ ಐ ರಿಯಲಿ ಲೈಕ್ ಯೂ ಅಂತ ಅಂದ್ರೆ ನೈಟಲ್ಲಿ ಅಷ್ಟೇ ನನ್ ಜೊತೆ ಮಾತಾಡ್ಬೇಡ ನೀನು ಅಂತ ಅಂದ್ಬಿಡ್ತಾರೆ. ಆ ಥರ. ಸೊ ರೀಸನ್ ಅವ್ರಿಗೂನು ಗೊತ್ತಾಗಲ್ಲ ಕೆಲವೊಂದ್ಸತಿ. ಅಂಡ್ ಆಲ್ಸೋ ಲೈಕ್ ನೀವೇನಾದ್ರೂ ಇವ್ರಿಗೆ ಹರ್ಟ್ ಮಾಡಿದ್ರೆ ಅವರು ತುಂಬಾ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಅದ್ರ ಬಗ್ಗೆ ಕೊರಗಕ್ ಸ್ಟಾರ್ಟ್ ಮಾಡ್ತಾರೆ. ದೇ ವಿಲ್ ಬಿ ಫೀಲಿಂಗ್ ಸೋ ಬ್ಯಾಡ್. ದೇ ಹೋಲ್ಡ್ ಆನ್ ಟು ದ ಪಾಸ್ಟ್ ಸೋ ಮಚ್. ಆ ಥರ ಏನೋ ಈ ಇಯರಲ್ಲಿ ಹಿಂಗಾಗಿತ್ತು, ಆ ಟೈಮಲ್ಲಿ ಹಿಂಗಾಗಿತ್ತು ಅಂತ ಅವರೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ವರ್ಡ್ ಬೈ ವರ್ಡ್ ಅಂದ್ರೆ ಒಂದೊಂದು ವರ್ಡ್ ಅನ್ನು ಅವ್ರಿಗೆ ನೆನ್ಪಿರುತ್ತೆ ಆಯ್ತಾ. ಅಂಡ್ ಅವ್ರು ಮೆನ್ಷನ್ ಕೂಡ ಮಾಡ್ತಾರೆ ಈ ತರ. ಅಂಡ್ ಇವರು ಜೋರ್ ಜೋರಾಗಿ ಮಾತಾಡಲ್ಲ ಇನ್ ದ ಸೆನ್ಸ್ ಲೈಕ್ ದೇ ಡೋಂಟ್ ಫೈಟ್, ದೇ ಡೋಂಟ್ ಲೈಕ್ ಫೈಟಿಂಗ್. ಅಂಡ್ ಇವ್ರಿಗೆ ಏನೇ ಇದ್ರೂ ಸೈಲೆಂಟ್ ಆಗಿರ್ಬೇಕು. ಅಂಡ್ ಜಾಸ್ತಿ ಜಗಳ ಅದೆಲ್ಲ ಏನು ಮಾಡಬಾರ್ದು. ಸೊ ಅವ್ರಿಗೆ ಕಾಮ್ ಆಗಿರೋದಿಷ್ಟ, ಪೀಸ್‌ಫುಲ್ ಆಗಿರೋದಿಷ್ಟ, ಎಲ್ಲ ಎಂಜಾಯ್ ಮಾಡಬೇಕು, ಅದೆಲ್ಲ ಮಾಡಬೇಕು. ಬಟ್ ಈ ತುಂಬಾ ಏನಂತಾರೆ ಓವರ್ ಹೈಪರ್ ಆ ಥರ ಏನೂ ಇರಲ್ಲ ಇವರು. ಸೊ ತುಂಬಾ ಮೈಲ್ಡ್ ಪೀಪಲ್ ಆಗಿರ್ತಾರೆ. ಅಂಡ್ ಅದೇ ಹೇಳಿದ್ನಲ್ಲ ಕ್ಯಾನ್ಸರ್ ದೇ ವಿಲ್ ಬಿ ವೆರಿ ಮೈಲ್ಡ್, ಬಟ್ ಅವರು ಫುಲ್ ಫೈರು ಮಾಡ್ತಾರೆ ಆ ಥರ ಆಯ್ತಾ. ಅಂಡ್ ಲವ್ ಅಲ್ಲಿ ಅಂತೂ ಲೈಕ್ ಐ ಟೋಲ್ಡ್ ದೇ ಆರ್ ವೆರಿ ಸಾಫ್ಟ್ ಪೀಪಲ್. ದೇ ಗೆಟ್ ಅಟ್ಯಾಚ್ಮೆಂಟ್ ತುಂಬಾ ಬೇಗ ಬೆಳೆಸ್ಕೊಂಡ್ಬಿಡ್ತಾರೆ ಇವರು. ಅಂಡ್ ಅಟ್ಯಾಚ್ಮೆಂಟ್ ವಿತ್ ಲಿಟಲ್ ಬಿಟ್ ಆಫ್ ದಟ್ ಸ್ಪೈಸ್ ಅಂಡ್ ದಟ್ ಡ್ರಾಮಾ ವಿಲ್ ಬಿ ದೇರ್. ಸೊ ಆ ಥರ ಅಂತೂ ಅವ್ರು ಡೆಫಿನೆಟ್ಲಿ ನಿಮಗೆ ಏನಂತಾರೆ ಲವ್ ಅದೆಲ್ಲ ನಿಮಗೆ ತೋರಿಸ್ತಾರೆ. ದೇ ಆರ್ ವೆರಿ ಗುಡ್ ಅಟ್ ದ್ಯಾಟ್. ಬಟ್ ನೀವು ಒನ್ಸ್ ಅವ್ರಿಗೆ ಹರ್ಟ್ ಮಾಡಿದ್ರೆ ಅಷ್ಟೇ, ಅವರು ಡಿಸಪಿಯರ್ ಆಗೋಗ್ಬಿಡ್ತಾರೆ. ಮಾಯ, ಗಾನ್, ಟಾಟಾ, ಬಾಯ್ ಬಾಯ್. ಸೊ ಆ ಥರ ಆಗ್ಬಿಡ್ತಾರೆ. ಸೊ ಡೋಂಟ್ ಮೇಕ್ ದೆಮ್ ಗೋ ಅವೇ ಫ್ರಮ್ ಯುವರ್ ಲೈಫ್. ದೇ ಆರ್ ರಿಯಲಿ ನೈಸ್ ಪೀಪಲ್. ಸೊ ಇವ್ರದ್ದು ಯೂಶಲಿ ಮೂಮೆಂಟ್ಸ್ ಹೆಂಗಿರುತ್ತೆ ಗೊತ್ತಾ? ಕೆಲವೊಂದ್ಸತಿ ಐ ಆಮ್ ಫೈನ್ ಅಂತ ಅಂತಾರೆ ಹೊರಗಡೆಯಿಂದ, ಬಟ್ ಒಳಗಡೆಯಿಂದ ಮೇ ಬಿ ದೇ ವೋಂಟ್ ಬಿ ಫೈನ್ ಆ ಥರ. ಅಂಡ್ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಆ ಥರ, ಹೊರಗಡೆಯಿಂದ ಸ್ಟ್ರಾಂಗ್. ಸೊ ಈ ಥರ ಎಲ್ಲ ಇರುತ್ತೆ ಆಯ್ತಾ ಇವರ ಬಿಹೇವಿಯರ್. ಐ ಮೀನ್ ಇವರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೀವು ನೋಡಿ ನಿಮ್ಮ ನಿಮ್ಮ ಆಸ್ಪಾಸ್ ಯಾರಾದ್ರೂ ಕ್ಯಾನ್ಸೇರಿಯನ್ಸ್ ಇದ್ರೆ ನೀವು ಕೂಡ ಅವ್ರಿಗೆ ಈ ವಿಡಿಯೋನ ಕಳಿಸ್ಬೋದು. ಅಥವಾ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಗೊತ್ತಿದೆ ಅವ್ರ ಬಗ್ಗೆ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಹಾಕಿ ತಿಳಿಸಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಟ್ಯಾಗ್ ಮಾಡಿ. ಸೊ ತುಂಬಾ ರೀಸನ್ಗಳಿದೆ ನಾನು ಈ ತರ ವಿಡಿಯೋಸ್ ಮಾಡ್ತಾ ಇರಕ್ಕೆ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಅಂಡ್ ಅದರಿಂದನೇ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ರೀಸೆಂಟ್ಲಿ 100K ಸಬ್ಸ್ಕ್ರೈಬರ್ಸ್ ಆದ್ರು ಅಂಡ್ ಐ ಆಮ್ ಸೋ ಹ್ಯಾಪಿ. ಅಂಡ್ ನಾನು 100th ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವ್ರಿಗೆ ಒಂದು ಫ್ರೀ ಗಿಫ್ಟ್ ಕಳ್ಸೋಣ ಅಂತ ಇದ್ದೀನಿ. ಅವರ ಹೆಸರು ಬಂದ್ಬಿಟ್ಟು ಶ್ರುತಿ AT ಅಂತ ಇದೆ. ದಯವಿಟ್ಟು ಶ್ರುತಿ ಅವರೇ, ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಅದರಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸಿ. ಅಂಡ್ ಐ ವಿಲ್ ಸೆಂಡ್ ಯು ಅ ಸ್ಪೆಷಲ್ ಫ್ರೀ ಗಿಫ್ಟ್ ಫ್ರಮ್ ಮೈ ಸೈಡ್. ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಇದ್ರ ಬಗ್ಗೆ. ಸೊ ಇದೇ ತರ ನಮ್ಮ ಫ್ಯಾಮಿಲಿ ಬೆಳೀಲಿ. ಬಿಕಾಸ್ ನನಗೆ ತುಂಬಾ ವಿಚಾರಗಳಿದೆ ತಿಳಿಸೋ ಅಂಥದ್ದು ನಿಮಗೆ. ಲೈಕ್ ಐ ಹ್ಯಾವ್ ಲೈಕ್ ಲಿಟ್ರಲಿ ವೆರಿ ವೆರಿ ಡೀಪ್ ಸೀಕ್ರೆಟ್ಸ್ ಟು ಶೇರ್ ವಿತ್ ಯು ಗೈಸ್. ಅಂಡ್ ಹೌ ವಿ ಕ್ಯಾನ್ ಯೂಸ್ ತುಂಬಾ ರೆಮಿಡೀಸ್ ಆಗಲಿ, ತುಂಬಾ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಅಂಡ್ ಟ್ರಿಕ್ಸ್ ಅಂಡ್ ಲಾಡ್ ಆಫ್ ಥಿಂಗ್ಸ್ ನಾವು ನಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಅಂಡ್ ನಮ್ಮ ಸ್ವಲ್ಪ ಅದೃಷ್ಟನ ಚೇಂಜ್ ಮಾಡ್ಕೊಳಕ್ಕೆಲ್ಲ ಏನೇನು ನನ್ಗೆ ಗೊತ್ತಿದೆಯೋ ಅದೆಲ್ಲ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ರಾಶಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂಡ್ ದೆನ್ ಐ ವಿಲ್ ಕಮ್ ಅಪ್ ವಿತ್ ಲಾಡ್ ಆಫ್ ಥಿಂಗ್ಸ್. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. And yeah, if you feel anything, please comment and show love. Thank you.